ಹಾಯ್ ಹಲೋ ಆ್ಯಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅಮೃತ ಗೌಡ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ನೋಡಿ ನಮ್ಮ ಮನೆ ಹೊಳೆ ಹತ್ರ ಹೋಗಿದ್ದು ವಿಡಿಯೋ ಹಾಕಿದ್ನಲ್ವಾ, ಅದೇ ಮುಂದ್ಗಡೆ ಸ್ಯಾಂಡಲ್ ಮಹಾರಾಜ, ಶಾಂಡಿಲ್ಯ ಮಹಾರಾಜ, ನಾವೆಲ್ಲ ಸ್ಯಾಂಡಲ್ ಮಹಾರಾಜ ಅಂತಲೇ ಕರಿತೀವಿ. ಸ್ಯಾಂಡಲ್ ಮಹಾರಾಜನ ಟೆಂಪಲು ಅಲ್ಲೇ ಮುಂದ್ಗಡೆ ಸ್ವಲ್ಪ ಮುಂದ್ಗಡೆ ಇತ್ತು. ಹಾಗೆ ಅಲ್ಲಿ ಹೋಗಿ ಬರೋಣ ಅಂತ ಬಂದ್ವಿ. ಮೊನ್ನೆ ಅದೇ ಜಾತ್ರೆ ವಿಡಿಯೋ ಹಾಕಿದ್ದೆ. ಜಾತ್ರೆ ಅದೇನು ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ, ತುಂಬ ರಶ್ ಇತ್ತು. ಇವಾಗೆಲ್ಲ ನೋಡ್ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ, ಹಸಿರು ಪರಿಸರ ಅಲ್ವಾ. ಹಸಿರು ಪರಿಸರ ಇದ್ದರೆ ಗಾಳಿ ಕೂಡ ಎಷ್ಟು ಪರಿಶುದ್ಧ ಗಾಳಿ ಸಿಗುತ್ತೆ, ಮಳೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪರಿಸರ. ಅದೇ ಹಾಗೆ ಸಂಡೇ ಇತ್ತಲ್ವ, ಮಕ್ಕಳ ಜೊತೆ ಹಾಗೆ ಬಂದ್ರಾಯ್ತಂತ ಹಾಗೆ ಬಂದ್ವಿ. ಇಲ್ಲಿ ಟೆಂಪಲ್ಲು ಅಂದರೆ ಇಷ್ಟೊತ್ತಿಗೆ ಅಂದರೆ ಸಂಜೆ ಟೈಮಿಗೆ ಬಂದಿದ್ವಲ್ವ, ಬೆಳಿಗ್ಗೆ ಅಷ್ಟೇ ಓಪನ್ ಆಗುತ್ತೆ ಪೂಜೆ ಮಾಡಲಿಕ್ಕೆ. ಇವಾಗ ಕೂಡ ದೇವಸ್ಥಾನ ಕ್ಲೋಸೇ ಇತ್ತು, ಹಾಗೆ ನೋಡ್ಕೊಂಡು ಬಂದ್ವಿ. ಬೆಳಿಗ್ಗೆ ಮಾರ್ನಿಂಗ್ ಟೈಮಿಗೆ ಪೂಜೆ ಮಾಡ್ಲಿಕ್ಕೆ ಬಂದವಾಗ ಡೈಲಿ ಓಪನ್ ಆಗುತ್ತೆ. ನಾವು ಸಂಜೆ ಬಂದವಾಗ ಒಂದು 5:30 ಆಗಿರ್ಬೋದು. ಹಾಗೆ ಒಂದು ರೌಂಡು ಎಲ್ಲ ನೋಡ್ಕೊಂಡು ಹೋದ್ರಾಯ್ತಂತ ಬಂದ್ವಿ. ನೋಡಿ, ಇದೇ ಶಾಂಡಿಲ್ಯ ಮಹಾರಾಜನ ದೇವಸ್ಥಾನ ನೋಡಿ. ಅದೇ ನೇಪಾಳದ ರಾಜನ ಕತೆ ಹೇಳಿದ್ನಲ್ಲ, ಅವರು ಬಂದು ಇಲ್ಲೇ ನೆಲೆಸಿದ್ದು ನೋಡಿ ಒಳಗಡೆ. ಅಂದರೆ ಕ್ಲೋಸ್ ಆಗಿತ್ತು. ಒಂದಿನ ಮಾರ್ನಿಂಗ್ ಟೈಮಿಗೆ ಹೋಗಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬರಬೇಕು. ಇದು ನೋಡಿ ದೇವಸ್ಥಾನ, ಶಾಂಡಿಲ್ಯ ಮಹಾರಾಜನ ದೇವಸ್ಥಾನ ಅಂದರೆ ಇದೆ. ಅವ್ರದ್ದು ಸಮಾಧಿ ಇವಾಗ ಅಲ್ಲಿ ಗೋಕರ್ಣದಲ್ಲಿ ಇದೆ ನೋಡಿ. ಅಲ್ಲಿ ಕಡೆ ಪಕ್ಕದಲ್ಲೆಲ್ಲ ಗದ್ದೆ ಕೆಲಸ ನಡೀತಾ ಇದೆ ನೋಡಿ. ಟ್ರ್ಯಾಕ್ಟರ್ ತೊಗೊಂಡು ಗದ್ದೆ ಎಲ್ಲ ಉಳ್ತಾ ಇದ್ದಾರೆ. ಇದೇ ನೋಡಿ, ಇದೇ ನಾವು ಶಾರ್ಟ್ ಕಟ್ಟಲ್ಲಿ ಈ ಕಡೆಯಿಂದ ಬಂದಿದ್ವಿ ಜಾತ್ರೆ ಟೈಮಿಗೆ. ಇವಾಗೆಲ್ಲ ಬರಲಿಕ್ಕಾಗಲ್ಲ, ಅಲ್ಲಿ ಸ್ವಲ್ಪ ನೀರೆಲ್ಲ ಬರುತ್ತೆ, ಅದಕ್ಕೆ ಸೀದಾ ರೋಡಲ್ಲಿ ಬಂದಿದ್ದೆ. ಅವಾಗ ಶಾರ್ಟ್ ಕಟ್ಟಿಂದ ಬಂದಿದ್ವಿ ನೋಡಿ. ಗದ್ದೆ ಕೆಲಸ ಎಲ್ಲ ನಡೀತಾ ಇದೆ, ಗದ್ದೆ ಎಲ್ಲ ಓಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲೇ ನೋಡಿದರೂ ಹಸಿರು ಹಸಿರು ಅಲ್ವಾ. ಈ ಥರ ವಾತಾವರಣ ನೋಡೋಕ್ಕೆ ಒಂಥರ ಕಣ್ಣಿಗೆ ಹಬ್ಬ. ಇದು ಅಲ್ಲಿ ಒಂದು ಮುಂದ್ಗಡೆ ತುಳಸಿ ಕಟ್ಟೆ ಇದೆ, ಗಿಡ, ಇದು ಆಲದ ಮರ ಇದೆ ನೋಡಿ. ಅದೆಲ್ಲ ಹರಕೆ ಕಟ್ಕೊಂಡು ಏನು ಬೇಡ್ಕೊಂಡ್ರು ಅಲ್ಲಿ ಎಲ್ಲ ದಾರ ಕಟ್ಟೋದು ಅದೆಲ್ಲ ಮಾಡ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಹಸಿರು ಪರಿಸರ ವಾತಾವರಣ. ಎಷ್ಟು ನೋಡಿದ್ರೂ ನೋಡಬೇಕು, ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ನೋಡಿ. ಆದರೆ ಸ್ವಲ್ಪ ಮಳೆ ಕಡಿಮೆ ಇದ್ದರಿಂದ ಜಿಗಣೆ ಇರುತ್ತೆ. ಮಳೆ ಸ್ವಲ್ಪ ಕಡಿಮೆ ಇತ್ತಲ್ವ, ಅವರೆಲ್ಲ ನೋಡಿ ಕೆಲಸ ಮಾಡ್ಕೊಂಡು ಏನೋ ತೊಗೊಂಡು ಬರ್ತಾ ಇದ್ದಾರೆ. ಜಿಗಣೆ ಸ್ವಲ್ಪ ಕಡಿಮೆ ಇದೆ. ಜಿಗಣೆ ಎಲ್ಲ ಇದ್ರೆ ನಾನು ಹೋಗಲ್ಲ, ಸ್ವಲ್ಪ ನನಗೆ ಭಯ ಜಿಗಣೆ ನೋಡಿದರೆ ನೋಡಿ. ಸುತ್ತಮುತ್ತಲು ವಾತಾವರಣ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ದೇವಸ್ಥಾನವೆಲ್ಲ ನೋಡಿ. ಇಲ್ಲೇ ಒಂದು ಪಕ್ಕದಲ್ಲಿ ಸ್ಕೂಲ್ ಇದೆ. ಅದೇ ಅದೇ ನಮ್ಮ ಟೀಚರ್ ಹುಡುಗ ಇದ್ನಲ್ಲ, ಅವನಿಗೆ ಸ್ಕೂಲಿಗೆ ಹೋಗೋದು ಅಂದರೆ ಆಗಲ್ಲ. ಸ್ಕೂಲ್ ನೋಡಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಹಾಗೆ ಟೆಂಪಲ್ಲೆಲ್ಲ ನೋಡಿ ನಾವು ಮತ್ತೆ ರಿಟರ್ನು ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಓಪನ್ ಮಾರ್ನಿಂಗ್ ಟೈಮಿಗೆ ಹೋಗಿದ್ರೆ ಒಳಗಡೆ ಎಲ್ಲ ನೋಡಿ ಕಾಡೆಮ್ಮೆ ಹೇಗೆ ಕಾಣಿಸ್ತಾ ಇದೆ. ಆ ಕಡೆ ಕಾಳಿ ಹುಲಿ, ಕಾಡೆಮ್ಮೆ ಎಲ್ಲ ನೋಡಿ ಹಸಿರು ಹಸಿರು ವಾತಾವರಣ ಕಣ್ಣಿಗೆ ಹಬ್ಬ ತರುವಂತ ಇದೆ. ಎಲ್ಲ ನೋಡ್ಕೊಂಡು ಬಂದು ಇನ್ನೂ ನೋಡೋದಿತ್ತು, ಸ್ವಲ್ಪ ಪ್ಲೇಸ್ ಇತ್ತು, ಸಂಜೆ ಆಗಿಬಿಡ್ತು ಅಂತ ಹಾಗೆ ಅಷ್ಟೇ ನೋಡ್ಕೊಂಡು ಹಾಗೆ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನೊಂದಿನ ಇಲ್ಲೇ ಒಂದು ಟೆಂಪಲ್ ಇದೆ, ಮಹಾಸತಿ ಟೆಂಪಲ್, ಸತಿದೇವಿ ಅಂತೀವಿ, ಅಲ್ಲೇ ಇದೆ ದೇವಿ ಟೆಂಪಲ್. ಅಲ್ಲೂ ಕೂಡ ಒಂದು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ, ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ನಾವು ಹೋಗ್ತಾ ಇದ್ದೀವಲ್ಲ, ಇದು ಬೆಳಗಾವಿ ರೂಟು. ಅಂದರೆ ಈ ಕಡೆಯಿಂದನೇ ಬೆಳಗಾವಿ ಬಸ್ಸಲ್ಲಿ ಕಾರವಾರದಿಂದ ಬಂದು ಬಸ್ಸೆಲ್ಲ ಈ ಕಡೆಯಿಂದನೇ ಹೋಗೋದು. ಇವಾಗ ಬಂದ್ರಿ ಮನೆಗೆ ಹತ್ರ ಬರ್ತಾ ಇದ್ದೀವಿ ನೋಡಿ. ಅಂತೂ ಮನೆಗೆ ಬಂದು ಮುಟ್ಟಿದ್ವಿ. ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.